ಕೈಂಡ್ ಕುಶಾಲ್. ಇಂದು ನಾವು ಮಾನವನ ಹೃದಯದ ಕಾರ್ಯದ ಬಗ್ಗೆ ಮಾತನಾಡುತ್ತೇವೆ. ಮಾನವನ ಹೃದಯದ ಭಾಗಗಳು: ಊರ್ಧ್ವ ಅಭಿಧಮನಿ, ಬಲಹೃತ್ಕರ್ಣ, ಬಲಹೃತ್ಕುಕ್ಷಿ, ಅಡ್ಡಗೋಡೆ, ಎಡಹೃತ್ಕರ್ಣ, ಎಡಹೃತ್ಕುಕ್ಷಿ, ಪಲ್ಮನರಿ ಅಭಿಧಮನಿ, ಪಲ್ಮನರಿ ಅಪಧಮನಿ, ಮಹಾ ಅಪಧಮನಿ. ಹಾಯ್ ಟ್ಯಾಲೆಂಟೆಡ್ ಟ್ರೈಜಿನ್, ಹೃದಯ ಎಂದರೇನು? ರಕ್ತವನ್ನು ಪಂಪ್ ಮಾಡುವ ಅಂಗಕ್ಕೆ ಹೃದಯ ಎನ್ನುವರು. ಹಾಯ್ ಕೈಂಡ್ ಕುಶಾಲ್, ರಕ್ತ ಎಂದರೇನು? ರಕ್ತವು ರಕ್ತನಾಳಗಳಲ್ಲಿ ಹರಿಯುವ ದ್ರವ. ರಕ್ತದ ಘಟಕಗಳು ಯಾವುವು? ದ್ರವ ರೂಪದ ಪ್ಲಾಸ್ಮಾ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು. ಅಭಿಧಮನಿ ಎಂದರೇನು? ರಕ್ತವನ್ನು ದೇಹದಿಂದ ಹೃದಯಕ್ಕೆ ಹಿಂದು ತಿರುಗುವುದನ್ನು ಅಭಿಧಮನಿ ಎನ್ನುವರು. ಅಪಧಮನಿ ಎಂದರೇನು? ರಕ್ತವನ್ನು ಹೃದಯದಿಂದ ದೇಹಕ್ಕೆ ಎಲ್ಲ ಭಾಗಗಳಿಗೂ ಸಾಗಿಸುತ್ತದೆ. ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಅವು ಯಾವ್ಯಾವು? ಹೃದಯದಲ್ಲಿ 4 ಕೋಣೆಗಳಿವೆ: ಬಲಹೃತ್ಕರ್ಣ, ಬಲಹೃತ್ಕುಕ್ಷಿ, ಎಡಹೃತ್ಕರ್ಣ, ಎಡಹೃತ್ಕುಕ್ಷಿ. ಆಕ್ಸಿಜನ್ ರಹಿತ ರಕ್ತರಿ ಊರ್ಧ್ವ ಅಭಿಧಮನಿಗೆ ಬರ್ತೈತ್ರಿ. ಊರ್ಧ್ವ ಅಭಿಧಮನಿಯದಿಂದರಿ ಬಲಹೃತ್ಕರ್ಣಕ್ಕೆ ಬರ್ತೈತ್ರಿ. ಬಲಹೃತ್ಕರ್ಣದಿಂದರಿ 3 ಕವಾಟಗಳ ಮೂಲಕರಿ ಬಲಹೃತ್ಕುಕ್ಷಿಗೆ ಬರ್ತೈತ್ರಿ. ಬಲಹೃತ್ಕುಕ್ಷಿಯಿಂದರಿ ಪಲ್ಮನರಿ ಅಪಧಮನಿಗೆ ಬರ್ತೈತ್ರಿ. ಪಲ್ಮನರಿ ಅಪಧಮನಿಯದಿಂದರಿ ಶ್ವಾಸಕೋಶಗಳಿಗೆ ಹೋಗ್ತೈತ್ರಿ. ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ರಹಿತ ರಕ್ತವಿದ್ದಿದ್ರಿ ಆಕ್ಸಿಜನ್ ಸಹಿತ ರಕ್ತವಾಗಿ ಬದಲಾಗ್ತೈತ್ರಿ. ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಕೆಟ್ಟ ರಕ್ತ ರೀ. ಆಕ್ಸಿಜನ್ ಸಹಿತ ರಕ್ತ ಅಂದ್ರೆ ಚಲೋ ರಕ್ತ ರೀ. ಆಕ್ಸಿಜನ್ ಸಹಿತ ರಕ್ತ ಪಲ್ಮನರಿ ಅಭಿಧಮನಿಯ ಮೂಲಕ ಎಡಹೃತ್ಕರ್ಣಕ್ಕೆ ಬರ್ತೈತ್ರಿ. ಎಡಹೃತ್ಕರ್ಣದಿಂದ 2 ಕವಾಟ ಇರ್ತಾವ್ರಿ. ಆ 2 ಕವಾಟದ ಮೂಲಕ ಎಡಹೃತ್ಕುಕ್ಷಿ ಬರ್ತೈತ್ರಿ. ಎಡಹೃತ್ಕುಕ್ಷಿಯಿಂದ ಮಹಾಪಧಮನಿ ಬರ್ತೈತ್ರಿ. ಮಹಾಪಧಮನಿಯಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಸಹಿತ ರಕ್ತವನ್ನು ಕಳಿಸ್ತೈತ್ರಿ. ಆಕ್ಸಿಜನ್ ಸಹಿತ ರಕ್ತ ಅಂದ್ರೆ ಚಲೋ ರಕ್ತ ರೀ. ಆಕ್ಸಿಜನ್ ರಹಿತ ರಕ್ತ, ಆಕ್ಸಿಜನ್ ಸಹಿತ ರಕ್ತ 2 ಮಿಕ್ಸ್ ಆಗೋದನ್ನ ತಡೆಗಟ್ಟುವುದು ಅಡ್ಡಗೋಡೆ ರೀ. ಧನ್ಯವಾದಗಳು.